ಈಗ ಅಶೋಕ್ ಗೌಡ್ರೆ, ಕಾರ್ಗಿಲ್ ನಮಗೆ ನೆನಪಿರುವ ಕಟ್ಟಕಡೆ ಯುದ್ಧ, ಭಾರತ ಇತ್ತೀಚಿನ ಯುದ್ಧ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಕಾರ್ಗಿಲ್ಲೇ ಲಾಸ್ಟು ನಾವು ಪಾಕಿಸ್ತಾನ ಮೇಲೆ ಮಾಡಿರೋದು. ಅದು ಬಿಟ್ಟರೆ ಚೀನಾದ ಮೇಲೆ ಮುಷ್ಟಿ ಯುದ್ಧಗಳು, ಕೈನಲ್ಲೇ ಹೊಡೆಯೋದು, ಬಡಿಗೆ ಇಟ್ಕೊಳ್ಳೋದು, ಬಡಿಗೆಗೆ ತಂದಿ ಸುತ್ತಕೊಳ್ಳೋದು ಇಂಥದ್ದು ಮಾಡ್ತಿದ್ದೆ ಬಿಕಾಸ್ ಆಫ್ ಅದೊಂದು ಒಪ್ಪಂದದ ಕಾರಣದಿಂದಾಗಿ ಅಂಥೇಳಿ. ಆ ಯುದ್ಧ ನಂತರದಲ್ಲಿ ನಾವು ಪಾಕಿಸ್ತಾನ ಪಾಠ ಕಲಿಯುತ್ತೆ, ಇವತ್ತು ಪಾಠ ಕಲಿಯುತ್ತೆ, ನಾಳೆ ಪಾಠ ಕಲಿಯುತ್ತೆ ಅಂತ ಕಾದ್ಕೊಂಡಿದ್ದೇ ಬಂತೆ ವಿನಃ ಪುಲ್ವಾಮಾ ದಾಳಿ ಆದಾಗಲೇ ಏನೋ ನಡೆಯುತ್ತೆ ಅಂತ ಭಾರತ ಗೆಸ್ ಮಾಡಿತ್ತು. ಚಾರ್ಜ್ ಶೀಟ್ ಆಗುತ್ತೆ, 13,800 ಪುಟ ಚಾರ್ಜ್ ಶೀಟ್ ಆಗುತ್ತೆ, 19 ಜನ ಅಕ್ಯೂಸ್ಡ್ ಮೈನ್ ಅಂತ ಮಾಡಲಾಗಿದ್ದರೂ ಕೂಡ ಅವತ್ತಿಗೆ ಒಂದು ಪಾಠ ಕಲಿಸಿದ್ದಿದ್ದರೆ ಇಲ್ಲಿವರೆಗೂ ಅವ್ರು ಬಲ ಬಿಸ್ತಾ ಇರಲಿಲ್ವಾ ಅಂತ. ಏನಾಗುತ್ತೆ, ಅವತ್ತು ಒಂದು ಅವಕಾಶಗಳನ್ನು ಅಂದರೆ ಯಾವುದೇ ಒಂದು ದೇಶಗಳಿಗೆ ಅಥವಾ ಯಾವುದೇ ಒಂದು ವ್ಯಕ್ತಿಗಳಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಇರುತ್ತೆ. ಅದರಿಂದಾಗಿ ಆವತ್ತಿನ ಕೇಂದ್ರ ಸರ್ಕಾರದ ಯಾವ ಪರಿಸ್ಥಿತಿಗಳಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡಿದ್ರು. ಇವತ್ತು ಏನಾಗಿದೆ, ಇವತ್ತು ಇಡೀ ಪ್ರಪಂಚ ನಮ್ಮ ರಾಜತಾಂತ್ರಿಕ ವಿಚಾರಗಳನ್ನು ಇಟ್ಕೊಂಡು ಇಡೀ ಪ್ರಪಂಚದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಎಂತಹ ವಾತಾವರಣ ಅಂದರೆ ಭಾರತದ ಜೊತೆ ನಾವು ಇರಬೇಕಪ್ಪ, ಭಾರತ ಬಿಟ್ಟರೆ ನಮಗೆ ಯಾವುದೇ ರೀತಿಯ ಬೇರೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೂ ಸಹ ಸರಿ ಹೋಗೋದಿಲ್ಲ ಅಂತ ಹೇಳಿ, ಇನ್ಕ್ಲೂಡಿಂಗ್ ಸಣ್ಣ ಸಣ್ಣ ದೇಶದಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ದೇಶಗಳವರೆಗೂ ಸಹ ಐದರ್ ವಿ ಆರ್ ಕನ್ಸ್ಯೂಮಿಂಗ್ ಆರ್ ವಿ ಆರ್ ಸೆಲ್ಲಿಂಗ್, ಅಂದರೆ ಎರಡು ರೀತಿಯಲ್ಲೂ ಸಹ ನಾವು ಒಂದು ನೆಟ್ವರ್ಕ್ನ ಮಾಡ್ಕೊಂಡಿದ್ದೀವಿ. ಈ ಒಂದು ಪರಿಸ್ಥಿತಿನಲ್ಲಿ ಕಳೆದ ನಾವು ಎಷ್ಟೋ ವರ್ಷಗಳ ಸರ್ಕಾರಗಳಲ್ಲಿ, 77 ವರ್ಷದ ಸರ್ಕಾರಗಳಲ್ಲಿ, ಈಗ 11 ವರ್ಷದ ಸರ್ಕಾರ ನಮ್ದೇನಿದೆ, ಈ 11 ವರ್ಷದ ಸರ್ಕಾರ ಯಾವ ರೀತಿ ಮೋದಿಯವ್ರ ಬಗ್ಗೆ ಕಾಲಿಗೆ ಬೀಳ್ತಕ್ಕಂಥ ಪ್ರೆಸಿಡೆಂಟ್ಗಳು, ಮೋದಿಯವ್ರಿಗೆ ಕಾಲಿಗೆ ಬಿದ್ದು ನೀವು ನಮ್ಮನ್ನ ಮುನ್ನಡೆಸಬೇಕು ಅಂತ ಹೇಳಿ ಮೋದಿ ಒಂದು ಕರೆ ಮಾಡಿದ್ರೆ ಯುಕ್ರೇನಲ್ಲಿ ಯುದ್ಧ ನಿಲ್ಲಿಸ್ತೀವಿ 3 ದಿವಸ ಅಂತ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ, ಇಲ್ಲ ನೀವು ಇಂಟರ್ಫಿಯರ್ ಆಗಿ ನಮಗೋಸ್ಕರವಾಗಿ ಅಂತ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ, ಯಾವ ರೀತಿ ರಾಜತಾಂತ್ರಿಕತೆ ಇಡೀ ಪ್ರಪಂಚದ ಸೃಷ್ಟಿಯಾಗಿದೆ. ಅದರಿಂದಾಗಿ ಇವತ್ತು ಒಂದು ಸದೃಢವಾಗಿದೆ ಭಾರತ. ನಮ್ಮ GDPನೂ ಸಹ ಸದೃಢವಾಗಿದೆ, ನಮ್ಮ ಇನ್ಫ್ಲೇಷನ್ ಕಂಟ್ರೋಲ್ ಇದೆ. ಅದರಿಂದಾಗಿ ಇವತ್ತಿನ ನಮ್ಮ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಇವತ್ತು ನಾವು ಏನೇ ಅಟ್ಯಾಕ್ ಮಾಡಿದ್ರು ನಮಗೇನು ಸಮಸ್ಯೆ ಆಗೋದಿಲ್ಲ ಅಂತ ನಾನು ಹೇಳಲ್ಲ. ಡೆಫಿನೆಟ್ ಆಗಿ ಒಂದು 2-3 ಪಿನ್ ಸುಚ್ಚುತ್ತೆ. ಅಂದರೆ ಇಡೀ ನಮ್ಮ ದೇಶದ ಎಕಾನಮಿಗೆ ಒಂದು 2-3 ಪಿನ್ ಸುಚ್ಚುತ್ತೆ. ನಮ್ಮ ಒಂದಷ್ಟು ಜನ ಸೈನಿಕರಿಗೆ ಸಮಸ್ಯೆಗಳಾಗ್ತದೆ, ನಮ್ಮ ದೇಶಕ್ಕೂ ಒಂದು ಸಮಸ್ಯೆಗಳಾಗ್ತದೆ. ಆದರೆ ಇವತ್ತು ಒಂದು ರೋಗ್ ದೇಶ ಅಂತ ಏನು ನಮ್ಮ ಅರ್ಕೇಶ್ ಅವರು ಮತ್ತು ನಮ್ಮ ಸುನೀಲ್ ಅವರು ಹೇಳ್ತಾರೆ, ಅದು ಖಂಡಿತವಾಗ್ಲೂ ಸತ್ಯ. ಅದೊಂದು ರೋಗ್ ದೇಶ. ಆಮೇಲೆ ಅರ್ಕೇಶ್ ಜಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ರೋಗ ದೇಶನೂ ಹೌದು. ಯಾಕೆಂದರೆ ಇವತ್ತು ಎಂಥ ಪರಿಸ್ಥಿತಿಲಿ ಇದೆ ಅಂದರೆ, ನಾವು ಒಂದು ಬಾಂಗ್ಲಾದೇಶ ಆಯಿತು, ಬಾಂಗ್ಲಾದೇಶನ ಕ್ರಿಯೇಟ್ ಮಾಡಿದ್ಮೇಲೆ ಇವರು ಒಂದು ಸ್ಟ್ರಾಟಜಿ ಚೇಂಜ್ ಮಾಡ್ತಾರೆ. ಆವತ್ತು ನಮ್ಮ 1987 ಹಿಡ್ಕೊಂಡು ತದನಂತರದಲ್ಲಿ ಒಂದು ಅನ್ನ ಹಾಕಿದವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವ್ರಿಗೆ ಅನ್ನ ಹಾಕಿದವ್ರಿಗೆ ಹೊಡೆಯಕ್ಕೆ ಹೋಗ್ತಾರೆ ಅಲ್ಲಿ. ಹೌದು, ಅಂತ ಈಗೇನಾಗಿದೆ, 87 ಆದ ನಂತರದಲ್ಲಿ ಯಾವ ರೀತಿ ಪಾಕಿಸ್ತಾನ ಟರ್ನ್ ಆಯಿತು, ಯಾವ ರೀತಿ ಭಾರತೀಯರನ್ನೇ ಇಟ್ಕೊಂಡು ಭಾರತೀಯರನ್ನೇ ಟೆರರಿಸ್ಟ್ಗಳನ್ನಾಗಿ ಮಾಡಿ ಭಾರತದಲ್ಲೇ ಮತ್ತೆ ಸ್ಲೀಪರ್ ಸೆಲ್ಸ್ ಥರ ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿಗೆ, ಅಂದರೆ ಇದಕ್ಕೇನಂದರೆ ಒಂದು ಮತಾಂಧತೆ ಅನ್ನತಕ್ಕಂತಹದ್ದು ಒಂದು ಸಹ ಇದೆ. ಅಂದರೆ ಯಾರೇ ಒಪ್ಕೊಳ್ಳಿ ಅಲ್ಲೇನಾಗಿದೆ ಅಂದರೆ, ಅಲ್ಲಿನ ಮುಖ್ಯಸ್ಥರೇ ಮಾತಾಡ್ತಿದ್ದಾರೆ, ಅಮೆರಿಕ ಮಾತು ಕಟ್ಕೊಂಡು ಅಮೆರಿಕ ಹೇಳಿದಾಗ ತಲೆಲ್ಲಾಡಿಸ್ಬಿಟ್ವಿ, ಲಾಸ್ಟ್ 3 ಡಿಕೇಡಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ, ಇದು ಸರಿ ಇಲ್ಲ ಅಂಥೇಳಿ ಇವತ್ತಿಗೆ ಆಳ್ವಿಕೆಯಲ್ಲಿರ್ತಕ್ಕಂಥವ್ರೆ ಮಾತಾಡ್ತಿದ್ದಾರೆ. ಅಶೋಕ್, ನೀವು ಯಾವುದಾದ್ರು ದೇಶಕ್ಕೆ ಟೂರ್ಗೆ ಅಂತ ಹೋದಾಗ, ನಾವು ದುಬೈಗೆ ಹೋಗಿ, ಟರ್ಕಿಗೆ ಹೋಗಿ, ಟರ್ಕಿನಲ್ಲಿ ಲಾಸ್ಟ್ ಇಯರ್ ಟರ್ಕಿಲಿದ್ವಿ, ಅದಕ್ಕಿಂತ ಮುಂಚೆ ಬೇರೆ ಬೇರೆ ದೇಶಗಳಿಗೆ ನಾವು ಹೋಗಿದ್ದೀವಿ. ಅಲ್ಲೆಲ್ಲ ಹೋದಾಗ ಪಾಪ ಸ್ವಲ್ಪ ಒಂಚೂರು ನಮ್ಮ ಫ್ಲೂಯೆನ್ಸಿ ಕಾಣಿಸ್ಬಿಡುತ್ತೆ, ನಮ್ಗೆ ಗೊತ್ತಾಗ್ಬಿಡ್ತದೆ ಇವರೆಲ್ಲೋ ಪಾಕಿಸ್ತಾನಿಸೋ ಅಥವಾ ಬಾಂಗ್ಲಾದೇಶಿಸೋ ಅಥವಾ ಇಂಡಿಯನ್ಸ್ ಇರಬಹುದು ಅಂತ. ನೀವು ಮಾತಾಡ್ತಾರೆ ಪಾಪ ಎಂಥ ಪ್ರೀತಿ ಮನೋಭಾವದಲ್ಲಿ ಮಾತಾಡ್ತಾರೆ. ಸಾಧಾರಣ ಜನಗಳಿಗೆ ತಪ್ಪಲ್ಲ. ಅಲ್ಲಿ ಪಾಪ ಯಾರು ಇರ್ತಾರೆ ಅವರು ಸಾಧಾರಣ ಜನಗಳಿಗೆ ತಪ್ಪಲ್ಲ. ಈ ಯಾರು ಅಧಿಕಾರದಲ್ಲಿ ಇದ್ರು, ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿ, ಆಮೇಲೆ ದೇಶ ನಡೆಸಲಿಕ್ಕೆ ಸದೃಢತೆ ಬೇಕು, ನಿಮಗೊಂದು ಶಕ್ತಿ ಬೇಕು. ನಾನು ಭಾರತದಲ್ಲಿ ಯಾರೇ ಪ್ರಧಾನಮಂತ್ರಿಗಳಾಗಿರಲಿ, ಹಿಂದೆ ಏನೇನೇ ವಿಚಾರ ಆಗಿರಲಿ, ನಾವು ಯಾವುದೇ ಪ್ಲಾಟ್ಫಾರ್ಮಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಸಹ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಿಗೆ. ಆದರೆ ಭಾರತ ಅಂತ ಬಂದಾಗ, ಕಾನ್ಸೆಪ್ಟ್ ಅಂತ ಬಂದಾಗ ಎಲ್ಲರೂ ಸಹ ಭಾರತದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಅಂತಹ ಒಂದು ಕೆಲಸಕ್ಕೆ ನಾವು ಎಲ್ಲರನ್ನೂ ಇನ್ಕ್ಲೂಡಿಂಗ್ ನೆಹರುವಿಂದ ಹಿಡ್ಕೊಂಡು ಇವತ್ತಿನ ಪ್ರಧಾನಮಂತ್ರಿವರೆಗೂ, ಮಧ್ಯದಲ್ಲಿ ಯಾರೇ ಬರಲಿ, ಒಂದು 3 ದಿವಸಕ್ಕೆ ಪ್ರಧಾನಮಂತ್ರಿ ಆಗಿದ್ದಂತಹ ಕೇರ್ ಟೇಕಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಗುಲ್ಜಾರಿಲಾಲ್ ನಂದಾ ಅವ್ರನ್ನೂ ಸಹ ಇಲ್ಲಿ ನಾವು ನೆನೆಸ್ಕೊಳ್ತೇವೆ. ಅಂದರೆ
ಭಾರತ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್ಗೆ ಸರಿಯಾಗಿ ನಿಂತ್ಕೊಬೇಕು. ಆದರೆ ಪಾಕಿಸ್ತಾನದಲ್ಲಿ ಯಾರ್ಯಾರು ಬಂದರು ಅಧಿಕಾರಕ್ಕೆ ಅವರೆಲ್ಲ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಇತಿಹಾಸ. ನಾನು ಅದನ್ನ ಬಿಜೆಪಿ ವಕ್ತಾರಾಗಿ ಅಥವಾ ನಟರಾಜ್ ಗೌಡರು ಕಾಂಗ್ರೆಸ್ ವಕ್ತಾರಾಗಿ ಮಾತಾಡೋದಕ್ಕಿಂತ ನೀವು ಸುನಿಲ್ ಅವ್ರಿಗೆ ಮತ್ತು ಅರ್ಕೇಶ್ ಜಿ ಅವ್ರಿಗೆ ಕೇಳಿದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತಾವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂದ್ರೆ ಪಾಕಿಸ್ತಾನದಲ್ಲಿ ಬಂದವರೆಲ್ಲಾನು ಅವರು ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಮಿಲಿಟರಿ ಕೂಪಲ್ಲಿ ಬಂದಂಥವರಾಗಲಿ ಆ ಪಾಕಿಸ್ತಾನದ ಸಂಪತ್ತನ್ನ, ದೇಶದ ಸಂಪತ್ತನ್ನು ಲೂಟ್ ಮಾಡಿ ತೆಗೆದುಕೊಂಡು ಹೋದರೆ ಹೊರತು ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ಕೊಂಡರೆ ಹೊರತು ಜನಕ್ಕೋಸ್ಕರ ಏನು ಮಾಡಲಿಲ್ಲ. ಇಲ್ಲಿ ನಾವು ಜನಕ್ಕೆ ನೀವು ಕಡಿಮೆ ಮಾಡಿದೀರಾ, ನೀವು ಜಾಸ್ತಿ, ನಾವು ಜಾಸ್ತಿ ಮಾಡಿದ್ದೀರಾ ನಾವು ಹೇಳ್ಕೊಂಡು ನಾವು ಕಿತ್ತಾಡ್ಬೋದು. ಹುಚ್ಚಿ ಮದುವೆಲಿ ಉಂಡೋನೆ ಜಾಣ ಅಂತ ನಾವು ಏನೇ ಕಿತ್ತಾಡ್ಬೋದು ಇಲ್ಲಿ. ಯಾಕೆಂದ್ರೆ ಇದು ವಾರದಾಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಏನೇ ಕಿತ್ತಾಡ್ಬೋದು. ನಾವು ಹೇಳ್ಬೋದು ನೆಹರು ಏನು ಮಾಡಿಲ್ಲ ಅಂತ ನಾನು ಹೇಳ್ಬೋದು, ಇವರು ಬೇರೆ ಪ್ರಧಾನಮಂತ್ರಿಗಳನ್ನ ಆಪಾದನೆ ಮಾಡ್ಬೋದು. ಆದ್ರೆ ಅಟ್ಲೀಸ್ಟ್ ಒಂದು ಪ್ರಮಾಣದಲ್ಲಿ ಕೆಲಸ ಆಗಿತ್ತು ಅಂತಕ್ಕಂತಹದ್ದು ನಾವು ಒಪ್ಕೊಂತೀವಿ, ಅವ್ರು ಒಪ್ಕೊಂತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಭಾರತ ಅನ್ನತಕ್ಕಂತಹದ್ದು ಡೆಮಾಕ್ರೆಟಿಕಲ್ ಪ್ರೊಸೆಸ್ ಅಲ್ಲಿ ಇರ್ತಕ್ಕಂತಹ ದೇಶ. ನಮ್ಮ ಮೂಲ ಸಿದ್ಧಾಂತ, ಭಾರತದ ಮೂಲ ಸಿದ್ಧಾಂತ ಇವತ್ತಿಂದ ಅಲ್ಲ, ಸಾವಿರಾರು ವರ್ಷಗಳಿಂದ ಡೆಮಾಕ್ರಸಿ. ಅದರಿಂದಾಗಿ ಡೆಮಾಕ್ರಸಿನಲ್ಲಿ ಇರ್ತಕ್ಕಂತಹ ಈ ದೇಶದ ಮೂಲ ಸಿದ್ಧಾಂತಕ್ಕೆ ಒಪ್ಕೊಂಡಿರ್ತಕ್ಕಂತಹದ್ದು ನಮ್ಮಲ್ಲಿ ಯಾವುದೇ ರೀತಿ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಸಹ, ಯಾರೇ ಆಗ್ಲಿ ಸಣ್ಣ ಲೋಪದೋಷಗಳಾದ್ರೂ ಸಹ, ನಾವು ಕಾನ್ಸೆಪ್ಟ್ ಆಫ್ ಭಾರತ ಇದೆಯಲ್ಲ ಅದಕ್ಕೆ ನಾವು ಒಕ್ಕೂಟ. ನಟರಾಜ್ ಗೌಡ್ರ, ಈಗ ಇಲ್ಲೇನು ಪ್ರಶ್ನೆ ಬರ್ತಿದೆ, ನರೇಂದ್ರ ಮೋದಿ ಅವರ ದಕ್ಷ ಆಳ್ವಿಕೆಯ ಕಾರಣದಿಂದಾಗಿ ಅನೇಕ ದೇಶಗಳ ನಾಯಕರೇ ಅವ್ರ ಕಾಲು ಬೀಳಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನ ಅಪ್ಕೊಳ್ತಾರೆ ಅಂತ. ಇದಕ್ಕೆ ಮನಮೋಹನ್ ಸಿಂಗ್ ಅವರು ಒಮ್ಮೆ ಒಂದು ಮಾತು ಹೇಳಿದರು, ಹಗಿಂಗ್ ಡಿಪ್ಲೊಮಸಿ ಎಲ್ಲ ಕಡೆ ನಡೆಯಲ್ಲ, ಬರೀ ತಬ್ಕೊಳ್ಳೋದ್ರಿಂದ ಅದು ರಾಯಭಾರತ್ವ ಅಂತ ಕರೆಸ್ಕೊಳ್ಳಲ್ಲ ಅಂತೇಳಿ ನಾವು ಹೇಳೋದು. ಇಷ್ಟು ಬಲಿಷ್ಠವಾಗಿ ಅವ್ರು ಹೇಳ್ತಿದ್ರು, GDP ಚೆನ್ನಾಗಿದೆ, ಪರಿಸ್ಥಿತಿ ಚೆನ್ನಾಗಿದೆ, ಕನ್ಸ್ಯೂಮಲ್ಲಾಗಲಿ ಅಥವಾ ಸೆಲ್ ಮಾಡೋದ್ರಲ್ಲಾಗಲಿ ಭಾರತ ಸಶಕ್ತವಾಗಿದೆ ಅಂತ ಬಂದಾಗ ಪಾಕಿಸ್ತಾನ ಕಟ್ಟಾಕಲಿಕ್ಕೆ ಯುದ್ಧವಲ್ಲದೆ ಬೇರೆ ದಾರಿ ಏನು ಇಲ್ವಾ ಈ ಸಂದರ್ಭದಲ್ಲಿ ಅಂತ ಇತ್ತು ನೋಡಿ. ಆ್ಯಕ್ಚುಲಿ ಭಾರತದ ನೀತಿ ಅಂದರೆ ಅಲಿಪ್ತ ನೀತಿ. ನೀವು ಉಕ್ರೇನು ರಷ್ಯಾ ಯುದ್ಧ ಆದರೆ ನಾವು ಯಾರ ಪರ ಅಲ್ಲ, ನಾವು ಮಾನವೀಯತೆ ಪರ. ಅವಾಗ ಮೆಡಿಕಲ್ ಇಡಬೇಕಂದ್ರೆ ಎರಡು ದೇಶಕ್ಕೂ ಹೋಗ್ತದೆ ನಮ್ಮ ದೇಶದಿಂದ. ಇಲ್ಲ ನೀವು ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಯುದ್ಧ ಆದಾಗಲೂ ಕೂಡ ನಾವು ಅಲಿಪ್ತ ನೀತಿ ನಮ್ಮದು, ನಾವು ಯಾರು ಪರವಾಗಿ ನಿಂತ್ಕೊಳ್ಳಲ್ಲ. ಇದು ಭಾರತದ ನೀತಿ 1947 ಈವತ್ತವರೆಗೂ, ಈಗ್ಲವರೆಗೂ. ಈವನ್ ವಾಜಪೇಯಿ ಅವರು ಅದನ್ನೇ ಫಾಲೋ ಮಾಡಿದ್ರು, ಮೋದಿಯವರು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ, ನೀತಿನಲ್ಲಿ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಪಾಕಿಸ್ತಾನವನ್ನು ಕಟ್ಟಿ ಹಾಕ್ಲಿಕ್ಕೇನು, ಈಗ ಸುನಿಲ್ ಅವರು ಒಂದು ಮೆನ್ಷನ್ ಮಾಡಿದ್ರು ಸಣ್ಣ ಇದನ್ನ, ದಿ ಆರ್ಟ್ ಆಫ್ ವಾರ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರಥಮ ಆಯುಧ ನಿಂದು ರಾಜತಾಂತ್ರಿಕತೆ. ನೀನು ಯುದ್ಧ ಮಾಡಬೇಕಾದ್ರೆ ರಾಜತಾಂತ್ರಿಕತೆನೇ ಪ್ರಥಮ ಆಯುಧವಾಗಿ ಮಾಡ್ಕೊಬೇಕು. ನಮ್ಮಲ್ಲಿ ಇವಾಗ ಆಗ್ತಾ ಇರ್ತಕ್ಕಂಥದ್ದು ಅದನ್ನೇ ಮಾಡಿದ್ದಾರೆ. ಈಗ ಇಂಡಸ್ ವಾಟರ್ ಟ್ರೀಟಿನ ರದ್ದು ಮಾಡಿದ್ದು ಒಳ್ಳೇದು, ಅವರ ವೀಸಾ ರದ್ದು ಮಾಡಿದ್ದು ಒಳ್ಳೇದು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ವಾರ್. ನಾವು ಅದನ್ನ ಅವ್ರನ್ನ ಕಟ್ಟಾಕಂದ್ರೆ ಇದೇ ರೀತಿನೇ. ಆಮೇಲೆ ಅವ್ರಿಗೆ ಆರ್ಥಿಕವಾಗಿ ಇಲ್ಲಿ ಪಾಕಿಸ್ತಾನ ಅಂದ್ರೆ ಬರೀ ಪಾಕಿಸ್ತಾನ ಅಲ್ಲ ಗೌಡ್ರೆ, ಟರ್ಕಿನೂ ಇರುತ್ತೆ, ಚೀನಾನು ಕೂಡ ಇರುತ್ತೆ. ಇಲ್ಲ, ಒಂದೇನಾಗುತ್ತೆ ಗೊತ್ತಾ, ಯಾರೋ ಇಬ್ರು ಬಲಕ್ಕೆ ಬರ್ತಾರೆ ಅಂದ್ರೆ ಒಬ್ಬ ಎಗರಾಡ್ಬಿಡ್ತಾನೆ ಜಾಸ್ತಿ. ಅದು ವಿಶ್ವದಲ್ಲಿ ಚರ್ಚೆ ಆಗುತ್ತೆ, ಬೇರೆ ಬೇರೆ ಕಡೆ ಚರ್ಚೆ ಆಗುತ್ತೆ. ಇವತ್ತು ನಾವು ಪಾಕಿಸ್ತಾನವನ್ನು ಕಟ್ಟಿ ಹಾಕಿದ್ದೀವಿ ಅಂದ್ರೆ, ರಷ್ಯಾ ಜೊತೆಗೆ ನಾವೇನ್ ಮಾಡಿದ್ವಿ, ಉಕ್ರೇನ್ ಯುದ್ಧದಲ್ಲಿ ಬಹಳ ಬೇಕಾಗಿದ್ದಷ್ಟು ಜಾಸ್ತಿ ನಾವು ಆಯಿಲ್ ಕೊಂಡ್ಕೊಂಡ್ವಿ. ಜಾಸ್ತಿ ಹಣವನ್ನು 50% ಮೇಲೆ ಹಣ ಜಾಸ್ತಿ ಕೊಟ್ಟು ನಮ್ಗೆ ಸ್ಟೋರ್ ಮಾಡೋಷ್ಟು ಕೆಪಾಸಿಟಿ ಮೀರಿ ನಾವು ಹಣ ಆಯಿಲ್ ಕೊಂಡ್ಕೊಂಡ್ವಿ. ಪಾಕಿಸ್ತಾನ ಏನ್ ಮಾಡ್ತು, ಅದೇ ರಷ್ಯಾ ಜೊತೆಗೆ ಅದೇ ಸಮಯದಲ್ಲಿ ಯುದ್ಧ ವಿಮಾನಗಳು, ಅವ್ರಿಗೆ ಶಸ್ತ್ರಾಸ್ತ್ರಗಳು, ಅದನ್ನ ಅವರು ಪಾಕಿಸ್ತಾನ ಅವ್ರ ಜೊತೆನೂ ಚೆನ್ನಾಗಿದೆ ರಷ್ಯಾ ಜೊತೆಗೆ. ನಮ್ದು ನ್ಯಾಚುರಲಿ ಫ್ರೆಂಡು ರಷ್ಯಾ ಮುಂಚೆಯಿಂದನು. ಆದ್ರೆ ಕಳೆದ ಒಂದೂವರೆ ದಶಕದಿಂದ ಅವರು ಪಾಕಿಸ್ತಾನಕ್ಕೂ ಕೊಡ್ತಾರೆ. ನಾವು ಕೂಡ ಅಮೆರಿಕ ಜೊತೆಗೆ ಮೂವ್ ಆಗಿದ್ದೀವಿ, ರಷ್ಯಾ ಜೊತೆ ಕಡಿಮೆ ಮಾಡಿದ್ದೀವಿ, ಎಡ್ಕೊಂಡು ನಾವಿದ್ದೀವಿ. ಆದ್ರೆ ಈಗ ನೋಡಿ ಚೈನಾ ಏನ್ ಮಾಡುತ್ತೆ, ಪಾಕಿಸ್ತಾನ ಸಂಪೂರ್ಣ ಬೆಂಬಲ. ಚೈನಾ ಏನ್ ಮಾಡ್ತದೆ, ಬಾಂಗ್ಲಾದೇಶಕ್ಕೆ ಸಂಪೂರ್ಣ ಬೆಂಬಲ, ನೇಪಾಳಕ್ಕೆ, ಮಯನ್ಮಾರ್ಗೆ, ಶ್ರೀಲಂಕಾಗೆ. ನಮ್ ಸುತ್ತಮುತ್ತಲು ಏನ್ ಗೊತ್ತಾ, ಅವರು ಚೈನಾ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ನಾವೇನ್ ಮಾಡ್ಕೊಬೇಕಾಗತ್ತೆ, ನಮ್ಮಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಯಾವಾಗಲೂ ಈ ನೆರೆಹೊರೆಯ ದೇಶಗಳನ್ನ ಜೊತೆಲಿ ಸ್ನೇಹಪೂರ್ವಕವಾಗಿ ಇಟ್ಕೊಳ್ಳೋಕೆ ಬಹಳ ಪ್ರಯತ್ನ ಮಾಡಿದೆ, ಇವತ್ತು ಮಾಡ್ತಾ ಇದೆ, ಆ ಸ್ನೇಹಪೂರ್ವಕವಾಗಿ ಇದೆ. ಆದ್ರೆ ಪ್ರಪಂಚದ ಎಲ್ಲಾ ಕಡೆಯಿಂದ ನಾವು ಪಾಕಿಸ್ತಾನವನ್ನು ಆರ್ಥಿಕವಾಗಿ ಕಟ್ಟಾಕಬೇಕು, ರಾಜಕೀಯವಾಗಿ ಕಟ್ಟಾಕಬೇಕು, ರಾಜತಾಂತ್ರಿಕ ನೀತಿಯಲ್ಲಿ ಕಟ್ಟಾಕಬೇಕು, ವಿದೇಶಾಂಗ ನೀತಿಯಲ್ಲಿ ಕಟ್ಟಾಕಬೇಕು. ಆಗ ಮಾತ್ರ ಅದು ಒಂದು ಗೆಲುವು, ಅದೇ ಮೇನ್ ಗೆಲುವು. ಕ್ರಿಕೆಟ್ ಆಡಲ್ಲ ಅಂತ ಹೇಳ್ತಾ ಇದ್ವಿ, ಮುಂದುವರಿಸಿದ್ವಿ. ನಮ್ಮಲ್ಲಿ ಪಾಕಿಸ್ತಾನಕ್ಕೆ ನಮ್ಮನ್ನ ಯುದ್ಧದಲ್ಲಿ ಗೆಲ್ಲೋ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಈಗ ಯುದ್ಧ ವಿಮಾನಗಳು ನಮ್ಮಲ್ಲೇ ಜಾಸ್ತಿ, ಕ್ಷಿಪಣಿಗಳು ನಮ್ಮಲ್ಲೇ ಜಾಸ್ತಿ, ನಮ್ಮಲ್ಲೂ ಪರಮಾಣು ಇದೆ, ಅವ್ರ ಮೇಲೂ ಪರಮಾಣು ಇದೆ. ಯಾವುದೇ ಏನೇ ಇದ್ರೂ ಕೂಡ ನಮ್ಮ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಮ್ಯಾಚ್ ಆಗೋದಿಲ್ಲ. ಅವ್ರು ಅದಕ್ಕೆ ಪ್ರಾಕ್ಸಿ ವಾರ್ಗೆ ಬಂದಿರೋದು. ಅದನ್ನು ಕಟ್ಟಿ ಹಾಕ್ಲಿಕ್ಕೆ ಏನ್ ಮಾಡಬೇಕು, ಅದನ್ನ ಈ ದೇಶ ಇವಾಗ ಆಲ್ರೆಡಿ ಸರ್ಕಾರ ಮಾಡ್ತಾ ಇದೆ. ಇದೊಂದು ಏನು ಡ್ರಿಲ್ ಇದೆಯಲ್ಲ, ಇದು ಒಂದು ನಾವೆಲ್ಲ ಒಂದು ಸನ್ನದ್ಧರಾಗಿರ್ಬೇಕು, ನಾವು ಸದೃಢರಾಗಿರ್ಬೇಕು, ನಾವು ಇದ್ದೀವಿ, ಒಟ್ಟಾಗಿ ಸದೃಢರಾಗಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ. ಇದು ಒಂದು ಒಳ್ಳೆಯ ಬೆಳವಣಿಗೆ, ಅದ್ರೊಳಗೆ ಏನು ಲೋಪ ಇಲ್ಲ.